ಆಮೇಲೆ ಕೊಡ್ಲಿ ಅವರು ರವಿ ಫಸ್ಟಿಗೆ ಕೂತ್ಕೊಳ್ಳಿ. ಅಧ್ಯಕ್ಷ, ಮಾನ್ಯ ವಿರೋಧ ಪಕ್ಷದ ನಾಯಕರು ಕ್ಲಾರಿಫೈ ಆಯ್ತಮ್ಮ ಕೂತ್ಕೊಳ್ಳಿ. ಕೈ ಅಂತ ನಿಮ್ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ ಅಮ್ಮ. ಆಯ್ತಮ್ಮ ಆಯ್ತು, ಎಲ್ಲ ಗೊತ್ತಿದ್ದಲ್ಲ ಭಾರತದ ಕೂತ್ಕೊಳ್ಳಿ ಈಗ. ಆಯ್ತು ಆಯ್ತು ಕೂತ್ಕೊಳ್ಳಿ. ಈಗ ಇಡೀ ರಾಜ್ಯದ ನೋಡ್ತಾ ಇದ್ದಾರೆ. ಭಾರತದ ಬಾವುಟದ ವಿರುದ್ಧನ ಇವರ ಹೋರಾಟ. ಅಧ್ಯಕ್ಷರೇ, ಮಾತು ಹೇಳ್ಬಿಟ್ಟು ರವಿ ಅವರಲ್ಲಿ ಕೇಳಿ. ಆಯ್ತು ಭಾರತದ ಹೋರಾಟ ಈಗ ನೋಡಿ ಎಲ್ಲರಿಗೂ ಆಯ್ತು ಆಯ್ತು ಹೇಳಿ ಕೇಳಿ. ಅಧ್ಯಕ್ಷರೇ ಆಯ್ತು ಕೂತ್ಕೊಳ್ಳಿ. ಈಗ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ಇವ್ರ ಹೋರಾಟ ಅದು ನೀವು ಕಾನೂನು ಗಮನ ಸರ್ಕಾರ ಇದೆ, ನೀವು ಆಕ್ಷನ್ ತಕೊಳ್ಳಿ. ಈಗ ಇಲ್ಲಿ ಪ್ರಶ್ನೆ ಏನಿದೆ ಅವ್ರೀಗ ಅಲ್ಲಿ ಈ ನೋಡಿ, ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ. ನಿಮ್ಮ ಹೊರಗಡೆ ಏನಾಗಿದೆ, ಸರ್ಕಾರ ಇದೆ, ಕಟ್ಟುನಿಟ್ಟ ಕ್ರಮ ಯಾರ ವಿರುದ್ಧ ಬೇಕಾ ನೀವು ತೆಕ್ಕೊಳ್ಳಿ. ಇಲ್ಲಿ ವಿಚಾರ ಒಂದು ಸೆಕೆಂಡ್, ಇಲ್ಲಿ ವಿಚಾರ ಏನಿದೆ, ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ. ಇಲ್ಲಿ ಏನೇ ಮಾತಾಡಿದ್ರು ಕೂಡ ನಾವು ಹೊರಗೆ ಅದನ್ನು ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ, ಕೇಸು ಏನು ಕೂಡ ಆಗುದಿಲ್ಲ. ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ. ಆದ ಕಾರಣ ಅಲ್ಲಿಯ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ, ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ದೇಶದ ಕೆಲಸ ಆಗಿದೆ, ಅವರು ಕಠಿಣವಾದ ಕ್ರಮ ತಗೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಈಗೇನಿದೆ, ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ವಂದನಾ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಮ್ಮ ಈ ಆಡಳಿತ ಪಕ್ಷದ ಮಾತಾಡೋಕೆ ಯಾರಿಗೆ ಬೇಕು, ಮಾತಾಡೋಕೆ ಎಲ್ಲಾ ವಿಚಾರಕ್ಕೂ ಅಲ್ಲಿ ಹೇಳುವಂತ ಅವಕಾಶ ಇದೆ. ನಮ್ಮ ಲೋಕಲ್ ಅಲ್ಲಿ ಇದ್ದಂತವ್ರಿಗಿದೆ, ಸಚಿವರಿಗಿದೆ, ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರಲ್ಲಿ ಮಾತು ಮುಗಿಸಿ ಅವ್ರ ಮಾತನ್ನು ಕೇಳದಿದ್ದರೆ ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ, ನೀವು ಸಮರ್ಪಕ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ, ಜನ ಇದಕ್ಕೇನು ಅರ್ಥನೂ ಕೂಡ ಆಗುದಿಲ್ಲ. ಆದಾಗ ಏನೆಲ್ಲ ಹೇಳ್ತಾರೆ, ಕೇಳುವ ಮಾತಾಡುವಂತ ಮಾತುಗಳನ್ನು ಕೇಳುವಂತ ತಾಳ್ಮೆ ಎಲ್ಲ ನಾಯಕರಿಗೆ ಬರಬೇಕು, ಲೀಡರ್ಗಳಿಗೆ. ಅದು ವೆರಿ ಇಂಪಾರ್ಟೆಂಟ್. ಯಾರೇ ಮಾತಾಡೋ ಕೂಡ ಮಾನ್ಯ ಅಧ್ಯಕ್ಷ ಅವ್ರು ಏನಾದ್ರು ಅದು ಸತ್ಯ ಅಲ್ಲದೆ ಹೇಳಿದ್ರೆ ಅದೇ ನಾವು ಅಡಿಮೇಲೆ ಆಗ್ತದೆ, ಇಲ್ಲಲ್ಲ. ಸೊ ಅವಕಾಶ ಕೊಡಿ. ಮಾನ್ಯ ಅಧ್ಯಕ್ಷ ಮಾತಾಡ್ಲಿ. ನಿಮಿಷ ಆಯ್ತಾಯ್ತು, ನಾನು ಒಂದೇ ನಿಮಿಷ ಮಾತಾಡ್ಲಿ. ರಾಷ್ಟ್ರಧ್ವಜದ ಬಗ್ಗೆ ಬಾರಿ ಮತ್ತೆ ವಿಷಯ ಹೇಳಬೇಕಲ್ಲ. ಅಲ್ಲ ಬೇಡ, ವ್ಯಕ್ತ ಮಾಡಿದ್ರು, ಅಭಿನಂದಿಸ್ತೇನೆ. ಆಗ್ತಿರ್ಲಿಲ್ಲ ಅವತ್ತು ರಾಷ್ಟ್ರಧ್ವಜಕ್ಕೆ ಅಪಮಾನ ಯಾರು ಮಾತಾಡಿದ್ರು ನಿಮ್ಮ ಭಾರತದ ಬಾವುಟ ಮಾತಾಡಿ ಬೆಂಕಿ ಹಚ್ಚಕ್ ಬಂದಿದ್ರಿ ನೀವು. ಶಾಖೆ ಮೇಲೆ ಪ್ರಕಾಶ್